ಏನೋ ತುಂಬಾ ಕ್ಯಾನ್ಸರ್ ಪೇಷಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಮೇಡಮ್ ಅದೇ ಇವಾಗ ಕ್ಯಾನ್ಸರು ಪಾನ್ಸರು ನೀವು ನೀರು ಕರೆಕ್ಟಾಗಿರೋ ನೀರು ಕೊಟ್ಟಿಲ್ಲ, ಅದಕ್ಕೆ ಕ್ಯಾನ್ಸರು. ನೀವು ಕ್ಯಾನ್ಸರ್ ಅಂತಾರೆ ಮನೆ ಗ್ರೌಂಡ್ ರಿಪೋರ್ಟ್ ತಗೊಳ್ರಿ, ಹೆಲ್ತ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಅದೇನು ರಿಪೋರ್ಟ್ ಕೊಡ್ತಾರೆ ಕೊಡಲಿ. ಯಾರ್ಯಾರು ಎಷ್ಟು ಜನ ಕ್ಯಾನ್ಸರ್ ಅದೇ, ಕಾಮಾಲೆ ರೋಗ ಎಷ್ಟು ಜನಕ್ಕದೆ ಒಂದು ಸ್ವಲ್ಪ. ಈಗ ಈಗ ಇರಿ ಬೆಂಗಳೂರಲ್ಲಿ ಜನ ಅವರೇ ಅಂತ ಹೇಳ್ತಿರಲ್ಲ, ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದವರು ಔಟ್ ಆಫ್ ಕಂಟ್ರಿ ಇದು ಸ್ಟೇಟವರು ನಿಮ್ಮ ಬೆಂಗಳೂರಲ್ಲಿರೋ ಜನ. ಈಗ ನಾನು ಬದುಕಬೇಕು ಅಂದ್ರೆ ಇನ್ನೊಬ್ರನ್ನ ಹಾಳು ಮಾಡಿಬಿಟ್ಟು ಇನ್ನೊಬ್ರನ್ನ ಬದುಕಿಸೋದಲ್ಲ. ಇಲ್ಲಿ ಇದು ರೈತರು ಪರವಾಗಿದ್ದಾರಾ ಅಥವಾ ರಿಯಲ್ ಎಸ್ಟೇಟ್ ಏನಾದ್ರು ಮಾಡಕ್ ಹೊರಟಿದಾರ? ರಿಯಲ್ ಎಸ್ಟೇಟ್ನಿಂದಾನೇ ಇವರು ರೈತರನ್ನ ಹಾಳು ಮಾಡ್ತಾ ಇರೋದು. ರೈತರು ಬೇಕಾದವ್ರು ತಗೊಂಡು ಅರ್ಧ ಎಕರೆನೋ 1 ಎಕರೆ ತಗೊಂಡು ಅವ್ರು ವ್ಯವಸಾಯ ಮಾಡ್ತಾರೆ. ಬೆಂಗಳೂರು ಕಡೆಯವರು ಬಂದ್ರೆ ಜನ ಅವರಲ್ವಾ ಗೊತ್ತಾ, ಇಲ್ಲಿ ಇವ್ರೆಲ್ಲಿ ಹೋಗ್ಬೇಕು, ನೀವು ಟೌನ್ಶಿಪ್ ಮಾಡಕ್ ಬಂದಿದ್ದೀರಲ್ವಾ, ಬೆಂಗಳೂರಿಗೆ ಬನ್ನಿ ಅಂತಾರೆ. ಏನಕ್ಕೆ ಅಲ್ಲ, ಬೆಂಗಳೂರಲ್ಲಿ ಜಾಸ್ತಿ ಜನ ಏನೋ ಜನದಟ್ಟಣೆ ಜಾಸ್ತಿ ಆಗ್ಬಿಡೋದು ಅಂತಿರಲ್ಲ. ಮತ್ತೆ ಆ ಕಾಯಿಲೆ ಈ ಕಾಯಿಲೆ ಅಂತ ಹೇಳ್ತಾವ್ರಲ್ವಾ ಇವರು. ನಮ್ಮ ತಾತ ಮುತ್ತಾತನ ಕಾಲದಿಂದ ಅದರಲ್ಲೇ ರಾಗಿ ಬೆಳೆದಿದ್ದಾರೆ, ಅದರಲ್ಲೇ ಭತ್ತ ಬೆಳೆದಿದ್ದಾರೆ, ಕಬ್ಬು ಬೆಳೆದಿದ್ದಾರೆ, ಎಲ್ಲ ಬೆಳೆನೂ ಬೆಳೆದವ್ರು ಅದರಲ್ಲಿ. ಎಲ್ಲ ಅವತ್ತಿಂದ ಏನು ಕಾಯಿಲೆ ಬರ್ದಿರೋದು ಇವತ್ತೇ ಕಾಯಿಲೆ ಬರ್ತಾ ಇದೆ.